ಒಪ್ಪಿಕೊಂಡಿದ್ದಾರೆ. ಅಂದರೆ ಇದರರ್ಥ ಆಯಿತು. ಆದರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದ್ರ ಕೊಟ್ಟ ಮೇಲೂ ಅಲ್ಲಿ ನಿಂತಿಲ್ಲ. ತಮ್ಮ ರಕ್ತದ ಏನಪ್ಪ ಅಂದ್ರೆ ಒಂದು ಇದರಲ್ಲೇ ಹೆಸರನ್ನು ಬರೋದು ಮಹಾಭಾರತ ಆಗಬೇಕು ಅನ್ನೋಂಥ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾಯಿದ್ರು. ಒಂದು ರೀತಿ ಆವೇಶ, ಇಷ್ಟರಲ್ಲೇ ಆಗಬೇಕಾಯ್ತು, ಯಾಕಾಗಿಲ್ಲ ಅನ್ನುವಂಥದ್ದು ಮತ್ತೇನೆಲ್ಲ ಕೂಡಿದ ಮುಂದುವರೆದ. ಇದು ಆಗಬೇಕು, ಜಲ್ದಿ ಆಗಬೇಕು. ಮತ್ತಿದು ಗೌರವ ಹಿಡಿದ ಮೇಲೆ ಮುಂದುವರೆದು ನೋಡಿದರೆ ಮೋಸ್ಟ್ಲಿ ಇದು ಇನ್ನೂ ಏನೋ ಡೆಪ್ತ್ ಅದಪ್ಪ ಅಲ್ಲಿ ಅನ್ನುವಂಥದ್ದು. ಮತ್ತು ಮೇಲಾಗೆ ಎರಡೂ ನಗರ ಪಾಲಿಕೆಗಳಿಗೆ ಇನ್ನೂ ಜಲ್ದಿ ಆಗಲಿ ಅನ್ನೋಂಥದ್ದು. 2027 ಮಾರ್ಚ್ವರೆಗೆ ಕಾಯುವಂಥ ಸ್ಥಿತಿಗಳು ನಾವಿಲ್ಲ, ಜಲ್ದಿ ಮಾಡಲಿ ಅಂತೇಳಿ. ಬಟ್ ಕೆಲವೊಂದಿಷ್ಟು ನಾವು ಪಾಲಿಸ್ಬೇಕಾಗ್ತದೆ. ಈಗಾಗಲೇ ಆಯ್ಕೆಯಾಗಿ ಬಂದಂಥವ್ರು ಇದ್ದಾರೆ, ಅವರು ಅವಧಿ ಮುಗಿಬೇಕಾಗ್ತದೆ. ಗಡಿಗಳ ಬಗ್ಗೆಯೂ ಸಹಿತ ನಾವು ವಿಚಾರ ಮಾಡಬೇಕಾಗ್ತದೆ. ಇವೆಲ್ಲರೂ ಏನು ಹೇಳ್ತಾ ಇದ್ದಾರೆ ಅವರು, ಅವು ಜೆನ್ಯೂನ್ ಇದ್ದಾವೆ. ಅದನ್ನು ಈ ಎಲ್ಲ ಹೋರಾಟಗಾರರು ಮತ್ತೊಮ್ಮೆ ಕುಳಿತು ಚರ್ಚೆ ಮಾಡಿ ಅಲ್ಲಿವರೆಗೆ ಏನೇನು ಮಾಡಲಿಕ್ಕೆ ಸಾಧ್ಯದಪ್ಪ ಅನ್ನೋ ಸಹಿತ ಮಾಡಬೇಕಾಗ್ತದೆ. ಆದರೆ ಅದನ್ನು ಕೇಳೋ ಸ್ಥಿತಿಯಲ್ಲಿ ಎರಡೂ ಕಡೆಯವರು ಇಲ್ಲ ಕಾಣ್ತದೆ. ಆ ಪ್ರೊಟೆಸ್ಟ್ ನೋಡಿರೋ ಒಂದಿಷ್ಟು ಒಬ್ರಿಗೊಬ್ಬರು ಮಾತಾಡೋದನ್ನು ನೋಡಿದಾಗ ಇದು ನಿಲ್ಲೂ ಹಂಗೆ ಕಾಣೋದಿಲ್ಲ. ಏನೂ ಇರಲಿ, ಒಟ್ಟಿನಲ್ಲಿ ಒಂದು ಹಂತಕ್ಕೆ ಬಂದದ. ನಿಶ್ಚಿತವಾಗಿಯೂ 2027 ಮಾರ್ಚ್ ನಂತರ ಅದು ಇಲೆಕ್ಷನ್ ಹೊಸದಾಗಿ ಎರಡು ಬೇರೆ ಬೇರೆ ಆಗಲಿ ಅಂತ. ಅಷ್ಟರೊಳಗೆ ಗಡಿ ಅವುಗಳ ಪ್ರತಿಯೊಂದು ವಾರ್ಡ್ಗಳ ಗಡಿ ಅಥವಾ ಏರಿಯಾ ಜನಸಂಖ್ಯೆ ಇವೆಲ್ಲನೂ ಆಗಲಿ. ಮತ್ತು ಸರಿನೂ ಅದ. ಯಾಕೆ ಎಷ್ಟು ಜನಸಂಖ್ಯೆ ಅದ, ಯಾವ ಎಷ್ಟೆಷ್ಟಾಗ್ಯದ, ಮತ್ತು ವಾರ್ಡ್ಗಳು ಇನ್ನೂ ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಮತ್ತು ಪ್ರತ್ಯೇಕದಾಗ ಇನ್ನೂ ಸಣ್ಣ ಸಣ್ಣ ವಾರ್ಡ್ಗಳಾಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ದೃಷ್ಟಿ ಇಟ್ಟುಕೊಂಡ ವಿಚಾರ ಮಾಡಿದಾಗ ಸಣ್ಣ ಸಣ್ಣ ವಾರ್ಡ್ ಆದಾಗ ಅವರ ಸಮಸ್ಯೆಗಳನ್ನ ಅಲ್ಲಿಯ ಒಂದು ಮೂಲಭೂತ ಏನು ತೊಂದರೆಗಳಿದ್ದಾವೆ ಅದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಮೂಲತಃ ಈ ನಗರಸಭೆ ಆಗಿರ್ಬೋದು, ಪಾಲಿಕೆಗಳಾಗಿರ್ಬೋದು, ಮತ್ತೇನಾಗಿರ್ಬೋದು, ಅಲ್ಲಿಯೇ ಜನರ ನಿತ್ಯ ಬದುಕಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡೋದು ಇರ್ತದೆ.